ದಿವ್ಯಾ ಏಕೆ ನಿಮ್ಮತ್ತೆ ನೀನು ಹೇಳೋ ಥರ ಕೇಳೋ ಥರ ಮಾಡಿ ಇಟ್ಕೊಂಡಿದ್ಯಾ? ಹೆಂಗೆ ಇದೆಲ್ಲ ಸಾಧ್ಯ? ದಿವ್ಯಾ ನಿನ್ನ ಹಿಂದೆ ನಿಮ್ಮತ್ತೆ ಜೊತೆ ನಮ್ಮತ್ತೆ ಅತ್ತೆನೇ ಅಲ್ಲ. ಹಾಂ, ಎಷ್ಟು ಕೊಬ್ಬು ನೋಡಿ ಒಳಗೆ. ನಾನು ಅತ್ತೆ ಅಲ್ಲಂತೆ ಜೊತೆ ನಮ್ಮಮ್ಮ ಥರ ನಮ್ಮತ್ತೆ. ಥೂ, ನಾನೇ ತಪ್ಪು ತಿಳ್ಕೊಂಬಿಟ್ಟೆ ನನ್ನ ಸೊಸೆ ಬಗ್ಗೆ. ನನಗೆ ಒಂದು ಕೆಲಸ ಮಾಡೋಕ್ಕೂ ಬಿಡಲ್ಲ ಗೊತ್ತಾ ನಮ್ಮತ್ತೆ. ಇವಾಗಲೂ ಬೇಕಾದ್ರೆ ನೋಡು, ನಮ್ಮ ಮನೆಯವರು ಚಿಕನ್ ತಂದು ಕೊಟ್ಟವ್ರೆ. ನಮ್ಮತ್ತೆನೇ ಕಬಾಬ್ ಮಾಡಿಕೊಂಡು ಮತ್ತು ಸಾಂಬಾರೆಲ್ಲ ಮಾಡಿಬಿಡುತ್ತೆ ನೋಡ್ಕೊ. ನಾನೇನಿದ್ರು ಬಿಸಿ ಬಿಸಿ ತಿನ್ನೋದಷ್ಟೇ. ನಮ್ಮತ್ತೆನೇ ಎಲ್ಲ ಕೆಲಸ ಮಾಡುತ್ತೆ, ನಮ್ಮತ್ತೆನೇ ಎಲ್ಲ ಮಾಡಿಕೊಡುತ್ತೆ. ನಿಮ್ಮತ್ತೆ ಓದ್ಲೆ. ನೀನು ಪುಣ್ಯ ಮಾಡಿದೆ ಬೇಡಮ್ಮ. ಇವಾಗ ಎಲ್ಲೋಗಿದೆ ನಮ್ಮತ್ತೆ ಅನ್ಕೊಂತೀಯ? ಸೀದಾ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡುತ್ತೆ ನೋಡ್ಕೊ ಈಗ. ಮಾಡಿಬಿಟ್ಟು ತಂದು ಕೊಡ್ತಾಳೆ ಇರು, ನೀನು ಕೂಡ ತಿನ್ಕೊಂಡೋಗಿ ಬಿಸಿ ಬಿಸಿಯಾಗಿ. ಇಷ್ಟೊಂದಿದೆ ಚಿಕನ್. ದಿವ್ಯ ಹತ್ರ ಕೇಳ್ಬಿಟ್ಟು ಏನು ಮಾಡೋದಂತ ನೋಡೋಣ. ಕಬಾಬ್ ಮಾಡಬೇಕಾ, ಬಿರಿಯಾನಿ ಮಾಡಬೇಕಾ, ಇಲ್ಲ ಸಾಂಬಾರು ಮಾಡಬೇಕಾ ಕೇಳ್ಬಿಟ್ಟು ಮಾಡ್ಕೊಡೋಣ. ಆದರೂ ಕಣೆ, ನೀನು ಏನೋ ಅಂದ್ಕೊಂಡಿದ್ದೆ ನಿನ್ನ. ನೀನು ಹೇಳ್ದಂಗೆ ನಿಮ್ಮತ್ತೆ ಕೆಲಸ ಎಲ್ಲ ಮಾಡ್ತಾಳೆ, ಅಡುಗೆ ಎಲ್ಲ ಮಾಡ್ತಾಳೆ. ಹೆಂಗೆ ಇದು? ಅದೇನು ಇಲ್ಲ ಜೊತೆ. ನಮ್ಮತ್ತೆ ಈ ಕಡೆ ಓಡಾಡಿ ಕೇಳಿಸ್ಕೊಳ್ಳಿ ಅಂತಾನೆ. ನಮ್ಮತ್ತೆ ಇರುವಾಗಲೇ ನಾನು ಬೇಕಂತ ಅವ್ರನ್ನ ಹೊಗಳ್ಕೊಂಡು ಮಾತಾಡ್ತೀನಿ ಅಷ್ಟೇ. ಹಂಗೆ ಹೊಗಳ್ಕೊಂಡು ಮಾತಾಡಿದ ತಕ್ಷಣ ನಮ್ಮತ್ತೆ ಎಲ್ಲ ಕೆಲಸ ಹೇಳ್ದೆ ಮಾಡ್ತಾರೆ, ಅಡುಗೆ ಎಲ್ಲ ಮಾಡ್ತಾರೆ ಪೂರ್ತಿ ಅಷ್ಟು. ಏನು ಹೇಳ್ತಾ ಇದೆಯಾ ಅಲ್ಲಿ? ನನ್ನ ಹೋಗ್ಲಿ ನನ್ನ ಕೈಯಲ್ಲಿ ಕೆಲಸ ಮಾಡಿಸ್ತೀನಿ ಅಂತ ಹೇಳ್ತಾ ಇದೆಯಾ? ಹೋಗೆ ಚಿಕನ್ ತೊಗೊಂಡೋಗಿ ಅಡುಗೆ ಮಾಡಿ ಹೋಗೆ.